ನಮಸ್ಕಾರ ವೀಕ್ಷಕರೇ, ಕೆಎಸ್ ಹೆಗ್ಡೆ ಹೆಲ್ತ್ ಕೇರ್ ವಿಶೇಷ ನೇರ ಪ್ರಸಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಮ್ಮೊಂದಿಗೆ ಕೀಳು ಹಾಗೂ ಮೂಳೆ ತಜ್ಞರಾದ ಡಾಕ್ಟರ್ ಸಿದ್ಧಾರ್ಥ್ ಶೆಟ್ಟಿ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟ್ರೆ. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದು. ನಿಮ್ಮ ಮೂಳೆ ಸಂಬಂಧಿ ಸಮಸ್ಯೆಗಳಿದ್ದರೆ ಕರೆ ಮಾಡಿ. ನಮ್ಮ ದೂರವಾಣಿ ಸಂಖ್ಯೆ ತಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಡಾಕ್ಟ್ರೆ, ಈ ಒಂದು ಕೀಳು ಹಾಗೂ ಮೂಳೆ ಸಂಬಂಧಿ ಸಮಸ್ಯೆ ಅಂದ ಕೂಡಲೇ ನಿಮ್ಮ ವೃತ್ತಿ ಜೀವನದಲ್ಲಿ ಯಾವ ತೊಂದರೆಗಳನ್ನೆಲ್ಲ ನೀವು ನೋಡಿದ್ದೀರಿ ನಿಮ್ಮ ವೃತ್ತಿ ಜೀವನದಲ್ಲಿ? ಮುಂಚೆದಾಗಿ ನಾವು ಹೇಳಬೇಕಾಗಿದೆ, ಆರ್ಥೋಪೆಡಿಕ್ಸ್ ಅಂದರೆ ಕೀಳು ಮೂಳೆ ವಿಭಾಗ ಅಂದರೆ ಒಂದು ಶಸ್ತ್ರಚಿಕಿತ್ಸೆಯ ವಿಭಾಗ. ಮುಂಚಿನ ಕಾಲದಲ್ಲಿ ಜನರಲ್ ಸರ್ಜರಿ ಅವರ ಭಾಗವಾಗಿತ್ತು. ಈಗ ಇತ್ತೀಚೆಗೆ ಕಳೆದ ಒಂದು 50 ವರ್ಷದಿಂದ ಆರ್ಥೋಪೆಡಿಕ್ಸ್ ಒಂದು ಸ್ಪೆಷಾಲಿಟಿ ಆಗಿ ಮೂಡಿ ಬಂದಿದೆ. ಕೀಳು ಮೂಳೆ ತೊಂದರೆಗೆ ಒಳಗಾಗುವ ಎಲ್ಲ ಸಮಸ್ಯೆಗಳು ನಾವು ಟ್ರೀಟ್ಮೆಂಟ್ ಕೊಡಲು ಶಕ್ತರಾಗಿದ್ದೇವೆ. ಇದರಲ್ಲಿ ಮುಖ್ಯವಾಗಿ ಏನಂದ್ರೆ ಬರ್ತಾ ಬರ್ತಾ ಸೂಪರ್ ಸ್ಪೆಷಲೈಸೇಷನ್ ಆಗಿದೆ ಶಸ್ತ್ರಚಿಕಿತ್ಸೆಯಲ್ಲಿ. ಆರ್ಥೋಪೆಡಿಕ್ಸ್ ಅಲ್ಲೂ ಹಾಗೇನೆ. ಈಗ ನೋಡ್ಬೇಕಾದ್ರೆ ಮುಂಚೆ ಆಕ್ಸಿಡೆಂಟ್, ಫ್ರಾಕ್ಚರು, ಕೀಳು ಸೌದೋಗೋದು ಆ ತೊಂದರೆಗಳಿಗೆ ಅದು ವಿಂಗಡ ಆಗಿ ಬಂದಿರೋದು ಸರ್ಜರಿಯಿಂದ. ಈಗ ಮಕ್ಕಳಿಗಂತಾನೆ ಸ್ಪೆಷಲ್ ಆಗಿ ಪೀಡಿಯಾಟ್ರಿಕ್ ಆರ್ಥೋಪೆಡಿಕ್ಸ್ ಅಂತ, ಮಕ್ಕಳಲ್ಲಿ ಹುಟ್ಟಿನಿಂದ ಬರುವ ತೊಂದರೆಗೆ ಅಥವಾ ಬೆಳವಣಿಗೆ ಆಗುವಾಗ ಕಾಲು ಕೈಗಳು ಬೆಂಡ್ ಆಗಿರೋದು, ಉಳುಕಿ ಹೋಗಿರೋದು ಆ ತೊಂದರೆಗಳಿಗೆ, ಬೆಳವಣಿಗೆ ಆಗುವಾಗ ಬರುವ ತೊಂದರೆಗಳಿಗೆಲ್ಲ ಸಮಸ್ಯೆಗಳಿಗೆ ಶಸ್ತ್ರಚಿಕಿತ್ಸೆ ಮೂಲಕ ಸರಿ ಮಾಡಬಹುದು. ಇನ್ನೊಂದೇನಂದ್ರೆ ಬೆನ್ನೆಲುಬು ಹಾಗೆ ಮೆದುಳು ಬಳ್ಳಿಯ ತೊಂದರೆ, ಸ್ಪೈನಲ್ ಕಾರ್ಡ್, ಸ್ಪೈನಲ್ ಕಾಲಮ್. ಎಲ್ರಿಗೆ ಬೆನ್ನು ನೋವು, ಕುತ್ತಿಗೆ ನೋವು ಇದೆ. ಈಗ ಅದಕ್ಕೂ ಸ್ಪೆಷಲಿಸ್ಟ್ ಇದ್ದಾರೆ, ಸೂಪರ್ ಸ್ಪೆಷಲಿಸ್ಟ್ ಇದ್ದಾರೆ. ಹಾಗಂತ ಹೇಳಿ ಸ್ಪೋರ್ಟ್ಸ್ ಇಂಜುರಿ, ಆಟ ಆಡುವಾಗ ಬೀಳೋದು, ಸ್ನಾಯುಗಳು ತುಂಡಾಗೋದು, ಮಾಂಸಖಂಡಗಳಲ್ಲಿ ಕೊರತೆ ಬರೋದು, ಲಿಗಮೆಂಟ್ ಟೈರ್ ಎಲ್ಲ ಹೇಳ್ತೀವಿ. ಮಕ್ಕಳಲ್ಲೂ ಈಗ ಸ್ಪೋರ್ಟ್ಸ್ ಮ್ಯಾನ್ ಅಲ್ಲಿ, ಪ್ರೊಫೆಷನಲ್ ಸ್ಪೋರ್ಟ್ಸ್ ಮ್ಯಾನ್ ಅಲ್ಲಿ ತುಂಬಾ ತೊಂದರೆ ಬರ್ತದೆ. ಅಂತವರಿಗೆ ಸ್ಪೋರ್ಟ್ಸ್ ಮ್ಯಾನ್ ಸ್ಪೆಷಲಿಸ್ಟ್ ಇದ್ದಾರೆ. ಹಾಗೇನೆ ಆರ್ಥ್ರೋಸ್ಕೋಪಿ ಅಂದ್ರೆ ಕ್ಯಾಮರಾದ ಮೂಲಕ ಗಂಟಿನ ಒಳಗಡೆ ಒಂದು ಸಣ್ಣ ರಂಧ್ರದ ಮೂಲಕ ಕ್ಯಾಮರಾ ಹಾಕಿ ಗಂಟಿನೊಳಗೆ ಏನೋ ತೊಂದರೆ ಏನಿದೆ ಅಂತ ಕಂಡು ಹಿಡಿದು ಅದಕ್ಕೆ ಬೇಕಾಗುವ ಶಸ್ತ್ರಚಿಕಿತ್ಸೆ ಮಾಡಬಹುದು. ಅದು ಬಾರಿ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್. ಇತ್ತೀಚೆಗೆ ಇಂಡಿಯಾದಲ್ಲಿ ಈಗ ಎಲ್ಲರೂ ಮಾಡ್ತಾರೆ. ಈಗ ಹಾಗಂತ ಹೇಳಿ ಮತ್ತೆ ಹೊಸತಾಗಿ ಬಂದಿರೋದಂದ್ರೆ ಈಗ ಜಾಯಿಂಟ್ ರಿಪ್ಲೇಸ್ಮೆಂಟ್, ಸೌದೋಗಿರುವ ಮೂಳೆಗಳನ್ನು, ಗಂಟುಗಳನ್ನು ಕೃತಕವಾಗಿ ಹೊಸತಾಗಿ ಮಾಡುವ ಹಾಗೆ. ಮತ್ತಿನ್ನೊಂದು ಕ್ಯಾನ್ಸರ್ ಬರೋದು, ಎಲುಬಿನಲ್ಲೂ ಕ್ಯಾನ್ಸರ್ ಬರ್ತದೆ. ಇದು ಯಾರಿಗೆ ಗೊತ್ತಿರಕ್ಕಿಂತ ಎಲುಬಿನಲ್ಲಿ ಕೂಡ ಕ್ಯಾನ್ಸರ್ ಇದೆ. ಹೌದು, ತುಂಬಾ ಕಾಣ್ತೀವಿ. ಅದಕ್ಕೂ ಟ್ಯೂಮರ್ ಸರ್ಜನ್ಸ್, ಆರ್ಥೋಪೆಡಿಕ್ಸ್ ಅಲ್ಲಿ ಟ್ಯೂಮರ್ ಸರ್ಜರಿ ಮಾಡಬೇಕು. ಹಾಗಂತ ಹೇಳಿ ಮತ್ತೆ ಈಗ ಕೈದು ತೊಂದರೆಗಳಿಗೆ ಮೈಕ್ರೋವ್ಯಾಸ್ಕ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ ತರ ಟೆಂಡನ್ ರಿಪೇರ್ಸ್ ಎಲ್ಲ ಮಾಡೋದು. ಇದೆಲ್ಲ ಆರ್ಥೋಪೆಡಿಕ್ ಈಗ ಸಬ್ ಸ್ಪೆಷಲೈಸ್ ಆಗಿ ಮೂಡಿ ಬಂದಿದೆ. ಇದೆಲ್ಲ ವ್ಯವಸ್ಥೆ ಈಗ ಆರ್ಥೋಪೆಡಿಕ್ಸ್. ಸೊ ಈ ತೊಂದರೆಯಲ್ಲಿ ಏನೆಲ್ಲ ಪೇಷಂಟ್ ಬರ್ಬೋದು, ಫ್ರಾಕ್ಚರ್ ಇರ್ಬೋದು, ಬಿದ್ದು ಆಕ್ಸಿಡೆಂಟ್ ಆಗಿರ್ಬೋದು, ಅಥವಾ ಆಟ ಆಡುವಾಗ ಬಿದ್ದು ಕಾಲು ಉಳ್ಕಿರೋದು ಅಂತ ತೊಂದರೆಗಳಿಗೆ, ಇಲ್ಲ ವಯಸ್ಸಾಗ್ತಾ ಇರುವಾಗ ಗಂಟು ಸೌದೋಗುದು, ಬೆನ್ನು ನೋವು ಬರುದು, ಅಂತದೆಲ್ಲ ತೊಂದರೆಗಳಿಗೆ ಗಂಟು ಸವೆದೋಗಿ ಕೆಲಸ ಮಾಡುವಾಗ್ಲೂ ಕೆಲವರಿಗೆ ಬೀಳ್ತಾರೆ. ಈಗ ತೆಂಗಿನ ಮರ ಹತ್ತೋರು ಬಿದ್ದು ಬೆನ್ನು ಮುರ್ಕೊಂಡವ್ರು, ಕಾಲು ಮುರ್ಕೊಂಡವ್ರು ಇರ್ತಾರೆ. ಸೊ ಅದಕ್ಕೆಲ್ಲ ತೊಂದರೆಗೆ ಆರ್ಥೋಪೆಡಿಕ್ಸ್ ನಾವು ನಮ್ಮ ಆಸ್ಪತ್ರೆಯಲ್ಲಿ ನಾವು ನೋಡ್ತೀವಿ. ಇದಕ್ಕೆ ಕೆಎಸ್ ಹೆಗ್ಡೆಯಲ್ಲಿ ಯಾವ ಸೌಲಭ್ಯಗಳು ಇವೆ ಅಂತೇಳಿ? ನಮ್ಮ ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟ್ ಫುಲ್ ಫ್ಲೆಜ್ಡ್ ಅಂತ ಹೇಳ್ತೀವಿ. ಎಲ್ಲ ಸೌಕರ್ಯಗಳಿದೆ, ಫೆಸಿಲಿಟೀಸ್ ಏನ್ ಬೇಕು, ಅಲ್ಟ್ರಾ ಮಾಡರ್ನ್ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಅದೆಲ್ಲ ಇದೆ ನಮ್ಮ ಹತ್ರ. ಏನಂದ್ರೆ ಈಗ OPD ವಾರಕ್ಕೆ 6 ದಿನ, ಬೆಳಿಗ್ಗೆ 9ರಿಂದ 4ವರೆಗೆ ಇರುತ್ತೆ. 24 hours 24 ಗಂಟೆ 365 ದಿನಾನು ಸ್ಪೆಷಲಿಸ್ಟ್ ರೌಂಡ್ ದ ಕ್ಲಾಕ್ ಎಮರ್ಜೆನ್ಸಿ ಅಥವಾ ಏನಾದ್ರೂ ಆಕ್ಸಿಡೆಂಟ್ ಆದ್ರೆ ಬಂದ್ರೆ ತುರ್ತು ಚಿಕಿತ್ಸೆಗೆ ಅಲ್ಲಿ ಸೌಲಭ್ಯ ಇದೆ. ಎಮರ್ಜೆನ್ಸಿ ಕ್ಯಾಶುಯಾಲಿಟಿಯಲ್ಲಿ ರಿಪೋರ್ಟ್ ಆದ್ರೆ ಯಾವ ಪೇಷಂಟ್ 24 ಗಂಟೆ ಟೈಮ್ ಅಟೆಂಡ್ ಆಗ್ಬೋದು. ಹಾಗಂತ ಹೇಳಿ ಮತ್ತೆ ನಮ್ಮ ಹತ್ರ ಹಾಸ್ಪಿಟಲ್ ಒಂದು 12 ಆಪರೇಷನ್ ಥಿಯೇಟರ್ ಇದೆ. ಅದರಲ್ಲಿ ಒಂದು ಸ್ಪೆಸಿಫಿಕ್ ಆರ್ಥೋಪೆಡಿಕ್ ಅಂತಾನೆ ಒಂದು ಆಪರೇಷನ್ ಥಿಯೇಟರ್ ಇದೆ. ಅದರಲ್ಲಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಆಗ್ಬೋದು, ಆರ್ಥ್ರೋಸ್ಕೋಪಿ ಮಾಡ್ಬೋದು, ಸ್ಪೈನ್ ಸರ್ಜರಿ ಮಾಡ್ಬೋದು, ಏನೇ ಇದ್ರ ಸರ್ಜರೀಸ್ ಎಲ್ಲ ಹಿಂಗೆ ಮಾಡ್ಲಿಕ್ಕೆ ವ್ಯವಸ್ಥೆ ಇದೆ. ಅಲ್ಟ್ರಾ ಮಾಡರ್ನ್ ಇಕ್ವಿಪ್ಮೆಂಟ್ಸ್ ಇದೆ. ಆಪರೇಷನ್ ಥಿಯೇಟರ್ ಒಳಗೇನೆ ಒಂದು ಎಕ್ಸ್ರೇ ಇಕ್ವಿಪ್ಮೆಂಟ್ ಇದೆ. ಅದರಿಂದ ಬೆಸ್ಟ್ ಪಾಸಿಬಲ್ ಸರ್ಜರಿ ಲೇಟೆಸ್ಟ್ ಏನಿದೆ ಫುಲ್ ಫ್ಲೆಜ್. ಹಾಗಂತ ಹೇಳಿ ತುಂಬಾ ಪೆಟ್ಟಾಗಿ ಆಕ್ಸಿಡೆಂಟ್ ಆಗಿ ಬಂದಿರ್ತಾರೆ, ಅವರಿಗೆ ICU ಫೆಸಿಲಿಟೀಸ್ ಬೇಕಾಗ್ಬೋದು. ICU ಸರ್ಜಿಕಲ್ ಇಂಟೆನ್ಸಿವ್ ಕೇರ್ ಯೂನಿಟ್ ಇದೆ. ಆಪರೇಷನ್ ಆದ ನಂತರನು ವಯಸ್ಸಾದವರಿಗೆ, ಬೇರೆ ತೊಂದರೆ ಇರೋರಿಗೆಲ್ಲ ಒಂದೇ ಇಂಟೆನ್ಸಿವ್ ಆಗಿ ಟ್ರೀಟ್ಮೆಂಟ್ ಕೊಡುವಂತ ಫೆಸಿಲಿಟಿ, ಅದು 24 hours. ಮತ್ತೆ ಬ್ಲಡ್ ಬ್ಯಾಂಕ್ ಅಟ್ಯಾಚ್ ಆಗಿರೋದ್ರಿಂದ
ಏನೇ ಆಕ್ಸಿಡೆಂಟ್ ಕೇಸ್ ಬಂದ್ರು ನಮ್ಗೆ ಮ್ಯಾನೇಜ್ ಮಾಡೋಷ್ಟು ಕೆಪಾಸಿಟಿ ಇದೆ, ವ್ಯವಸ್ಥೆ ಇದೆ. ಮತ್ತೆ ಆರ್ಥೋಪೆಡಿಕ್ಸ್ ಯಾವತ್ತೂ ಕಂಪ್ಲೀಟ್ ಟ್ರೀಟ್ಮೆಂಟ್ ಆಗಿ ಬರಬೇಕಾದ್ರೆ ನಮಗೆ ರಿಹ್ಯಾಬಿಲಿಟೇಷನ್ ಬೇಕು, ಫಿಸಿಯೋಥೆರಪಿ ಅವರ ಹೆಲ್ಪ್ ಬೇಕು. ಅದು ಒಳ್ಳೆ ಫೆಸಿಲಿಟೀಸ್ ಇದೆ ಆಸ್ಪತ್ರೆ. ಸೊ ಇಷ್ಟೆಲ್ಲ ಇರುವಾಗ ನಮಗೆ ಟ್ರೀಟ್ಮೆಂಟ್ ಕೊಡೋದು ಕಷ್ಟ ಇಲ್ಲ, ವ್ಯವಸ್ಥೆ ಇದೆ. ಮತ್ತೆ ನಮ್ಗೆ ಡಯಾಗ್ನೋಸ್ ಮಾಡ್ಲಿಕ್ಕೆ ಏನಾದ್ರು ತೊಂದರೆ ಬಂದ ಕೂಡಲೇ ಅದನ್ನು ಪತ್ತೆ ಹಿಡಿಲಿಕ್ಕೆ, ಪತ್ತೆ ಮಾಡ್ಲಿಕ್ಕೆ ಇನ್ವೆಸ್ಟಿಗೇಷನ್ಸ್ ಮಾಡ್ಬೇಕು, ತಪಾಸಣೆ ಮಾಡ್ಬೇಕು. ಲ್ಯಾಬ್ಸ್ ಫೆಸಿಲಿಟಿ ಇದೆ, MRI, CT ಅದೆಲ್ಲ ನಾವು ದಿನನಿತ್ಯದಲ್ಲಿ ಉಪಯೋಗಿಸುವ ಬೇರೆ ಬೇರೆ ಸವಲತ್ತುಗಳು. ಏನು ತೊಂದರೆಯನ್ನು ಕಂಡು ಹಿಡಿಯಲಿಕ್ಕೆ ಎಲ್ಲಾ ತರ ಸ್ಕ್ಯಾನ್ ಇದೆ, ಬ್ಲಡ್ ಬ್ಯಾಂಕ್ ಇದೆ, ಲ್ಯಾಬ್ ಇದೆ. ಆದ್ರಿಂದ ಆಸ್ಪತ್ರೆಯಲ್ಲಿ ಡಿಪಾರ್ಟ್ಮೆಂಟ್ ಬಂದ್ರೆ ತೊಂದರೆಗಳಿಗೆ ನಾವು ಪತ್ತೆ ಹಚ್ಚಬಹುದು. ಇನ್ನೊಂದು ಡಾಕ್ಟರ್, ಬಹುಶಃ ಜನಸಾಮಾನ್ಯರಿಗೆ ಒಂದು ಸಮಸ್ಯೆ ಇರ್ತದೆ ಅಂದ್ರೆ ಕಾಲಿನ ಹಿಮ್ಮಡಿಯ ಸಮಸ್ಯೆ ಅಂತ ಹೇಳಿ. ಬಹುಶಃ ಇಂಥ ನೋವಿನ ನಿವಾರಣೆ ಅಥವಾ ನಡೆಯಲಿಕ್ಕೆ ತೊಂದರೆ ಆಗುವವರಿಗೆ ಯಾವ ರೀತಿಯ ನೀವು ಟ್ರೀಟ್ಮೆಂಟ್ ಕೊಡ್ತೀರಿ ಅಂತ ಹೇಳಿ? ಸಾಮಾನ್ಯವಾಗಿ ಈ ಮಧ್ಯ ವಯಸ್ಕರಿಗೆ, ಮಿಡ್ಲ್ ಏಜ್ ಹೇಳ್ತೀವಿ, ಅಂತವರಿಗೆ ಬರುವ ತೊಂದರೆ ಇದು. ಕಾಲಿನ ಹಿಮ್ಮಡಿ, ಹೀಲ್, ಅದು ತುಂಬಾ ನೋವು. ಬೆಳಿಗ್ಗೆ ಎದ್ದ ಕೂಡ್ಲೆ ಫಸ್ಟ್ ಮೊದಲ 10-15 ಹೆಜ್ಜೆ ಇಡೋದು ಭಾರಿ ಕಷ್ಟ. ಮತ್ತೆ ಸ್ವಲ್ಪ ಹೊತ್ತು ಕೂತ್ಕೊಂಡಾಗ, ಆಫೀಸಲ್ಲೂ ಕೂತ್ಕೊಂಡಾಗ ಅಥವಾ ಮನೆಯಲ್ಲೂ ಸುಮ್ಮನೆ ಕೂತಿದ್ದಾಗ ಒಂದು ಅರ್ಧ ಮುಕ್ಕಾಲು ಗಂಟೆ ಆದ್ಮೇಲೆ ಒಮ್ಮೆಲೆ ನಡೆಯುವಾಗ ಮೊದಲನೇ 10-15 ಹೆಜ್ಜೆ ಭಾರಿ ನೋವು ಕೊಡುತ್ತೆ. ಕಾರಣ ತುಂಬಾ ಇದೆ. ಮುಖ್ಯವಾಗಿ ಇದು ಸ್ವಲ್ಪ ದಿನದಲ್ಲಿ, ಸ್ವಲ್ಪ ತಿಂಗಳಲ್ಲಿ ತನ್ನಷ್ಟಕ್ಕೆ ಹೋಗುವಂತ ಸಮಸ್ಯೆ. ಆದ್ರೆ ಅದು ಇರುವಷ್ಟು ಸಮಯ ಭಾರಿ ಪ್ರಾಬ್ಲಮ್ ಕೊಡ್ತದೆ. ಯಾಕಂದ್ರೆ ನ್ಯೂಸೆನ್ಸ್ ತರ 4 ಹೆಜ್ಜೆ ಇಡ್ಲಿಕ್ಕೂ ಆಲೋಚನೆ ಮಾಡಿ ಇಡ್ಬೇಕಾಗ್ತದೆ ಪೇಷಂಟ್. ಟ್ರೀಟ್ಮೆಂಟ್ ಏನಂದ್ರೆ ಹೆಚ್ಚಿನವರಿಗೆ ತಪಾಸಣೆ ಅವಶ್ಯಕತೆ ಇರುವುದಿಲ್ಲ. ನಾವು ಟ್ರೀಟ್ಮೆಂಟ್ ಏನ್ ಕೊಡ್ತೀವಿ ಅಂದ್ರೆ ಮೊದಲಾಗಿ ಸ್ವಲ್ಪ ಕಾಲಿಗೆ ಸ್ವಲ್ಪ ಬಿಸಿ ನೀರು ಶಾಖ ಕೊಟ್ಟು ಮುಲಾಮ್ ಹಚ್ಚಿ ಮಾತ್ರೆ ಕೊಟ್ಟು ನೋಡ್ಬೋದು. ಮತ್ತೆ ಸ್ಪೆಷಲ್ ಚಪ್ಪಲ್ ಅಳವಡಿಸಿ ಕೊಡ್ತೀವಿ. ಏನಂದ್ರೆ ಈ ಮೈಕ್ರೋಸೆಲ್ಯುಲರ್ ರಬ್ಬರ್ ಅಂತ ಹೇಳ್ತೀವಿ, MCR,